ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಏನಪ್ಪ ಅಂದರೆ ತುಂಬ ಜನ ಹೇಳ್ತಿದ್ದಾರೆ, ಅಕ್ಕ ನನ್ನ ಸಮಸ್ಯೆಗಳು ಸಾಕಾಗಿ ಹೋಗಿದೆ, ಜೀವನನ ಬೇಡವಾಗಿದೆ, ಏನು ಮಾಡಲಿ ಅಂಥೇಳಿ. ಅಂಥವ್ರಿಗೆ ಒಂದಿಷ್ಟು ಕಿವಿ ಮಾತು ಹೇಳಬೇಕಂಥೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ಜೀವನದಲ್ಲಿ ನೋವು ಕಾಣದೆ ಬಂದವರಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಿ ಕೂಡ ನೋವು ಕಟ್ಟಿಟ್ಟ ಬುತ್ತಿ. ಹಾಗೆ ನೋವು ಇದ್ದಷ್ಟೇ ಸಂತೋಷ ಕೂಡ ಸಿಗತ್ತೆ, ಖುಷಿ ಕೂಡ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅಲ್ಲಿವರೆಗೂ ಕಾಯುವ ತಾಳ್ಮೆ ನಮಗಿರಬೇಕು. ಏನಂದರೆ ಖುಷಿ ಇದ್ದಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತೀವಿ, ಹೇಳೋಕ್ಕೆ ಸಾಧ್ಯ ಆಗದಷ್ಟು. ಎಷ್ಟಂದರೆ ಅದರಲ್ಲೇ ಮುಳುಗೋಗ್ಬಿಡ್ತೀವಿ ನಾವು, ಅದೇ ಜೀವನ ಅಂದ್ಕೊಂಡು. ಆವಾಗ ಬರೋ ಬಿಸಿಲಿನಂತೆ, ಒಂದು ಸುಡು ಬಿಸಿಲಿನಂತೆ ಕಷ್ಟ ಬಂದಾಗ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ನಮಗಿರಂಗಿಲ್ಲ. ಏಕೆ? ಖುಷಿನ ಪಡ್ಕೊಂಡಂಗೆ ಮತ್ತು ತುಂಬ ಸಂತೋಷನ ಅನುಭವಿಸ್ದಂಗೆ ದುಃಖನೂ ಅನುಭವಿಸ್ಲೇಬೇಕು. ಅದು ನಮಗೆ ಬೇಡಾಗಿದೆ ದುಃಖ ಅಂದರೆ ಯಾವುದೇ ಕಾರಣಕ್ಕೂ ದೂರ ಹೋಗಂಗಿಲ್ಲ. ಆಗಬೇಕಾಗಿರೋದು ಲೈಫಲ್ಲಿ ಆಗೇ ಆಗುತ್ತೆ, ಯಾವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹಾಗೆ ಜೀವನದಲ್ಲಿ ಬೇಗ ದುಃಖನ ನಾವು ದೂರ ಮಾಡಬೇಕಂದ್ರೆ, ಬರೋ ಕಷ್ಟಗಳನ್ನ ಬೇಗ ದೂರ ಮಾಡಬೇಕಂದ್ರೆ ನಾವು ದೈವಕ್ಕೆ ಹತ್ತಿರವಾಗಿರ್ಬೇಕು. ಯಾರು ದೈವಕ್ಕೆ ಹತ್ತಿರವಾಗಿರ್ತಾರೋ ಅವ್ರ ದುಃಖಗಳು ಬರುವಂಥ ಸಂಕಷ್ಟಗಳನ್ನ ದೇವರು ಬೇಗ ದೂರ ಮಾಡ್ತಿರ್ತಾನೋ. ಇದು ಒಂದೇ, ನಾವೇನಾದರೂ ದುಃಖನ ದೂರ ಮಾಡ್ಕೋತೀವಿ ಬೇಗ. ಇವಾಗ ಹೀಗಂದರೆ ಒಂದು ನಾವು ಇಂತಿಷ್ಟೇ ಅಂತ ಟೈಮ್ ಇರೋಂಗಿಲ್ಲ. ಅದಕ್ಕೆ ಎಷ್ಟು ದಿನ ಆಗುತ್ತೋ, ಎಷ್ಟು ತಿಂಗಳು, ವರ್ಷನೋ, ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ. ಒಂದೊಂದು ಸಾರಿ ಒಂದೊಂದು ಒಬ್ಬೊಬ್ಬರು ದುಃಖ ಕೇಳಿದ್ರೆ ಒಂದೊಂದು 2 ವರ್ಷ, 3 ವರ್ಷ ಈ ಥರ ಎಲ್ಲ ಅನುಭವಿಸ್ಬಿಟ್ಟಿರ್ತಾರೆ. ಹಂಗೆ ಇಷ್ಟ ಟೈಮ್ ಅಂತ ಇರೋಂಗಿಲ್ಲ. ಸಂತೋಷ, ಒಂದು ಒಳ್ಳೆ ಕ್ಷಣ ಬರ್ಬೇಕಂದ್ರೆ ಟೈಮಿಂಗ್ ಇರೋಂಗಿಲ್ಲ. ಆದ್ರೆ ಆದಷ್ಟು ಕಡಿಮೆ ಟೈಮಲ್ಲಿ ನಮಗೆ ದುಃಖ ಕಳೆದು ಸಂತೋಷ ಬರಬೇಕಂದ್ರೆ ಇರೋ ಏಕೈಕ ಭೂಮಿ ಮೇಲೇ ಇರುವಂಥ ಏಕೈಕ ಮಾರ್ಗ ಅಂದರೆ ಅದು ದೈವದ ಮೊರೆ ಹೋಗೋದು. ಪ್ರತಿಯೊಂದು ಸಿನಿಮಾದಲ್ಲಿ ನೋಡ್ತೀರಾ, ಪ್ರತಿಯೊಬ್ಬರ ಲೈಫಲ್ಲೂ ಕೇಳಿರ್ತೀರ. ಪ್ರತಿಯೊಂದು ಧಾರಾವಾಹಿ ಇರ್ಬೋದು, ಏನೇ ಒಂದು ಮಿರಾಕಲ್ ಆಗಬೇಕಂದ್ರೂ ಎಲ್ಲವೂ ದೈವಕ್ಕೆ ಕನೆಕ್ಟ್ ಆಗಿರ್ತಾವೆ. ನೀವು ನೋಡ್ಬೋದು ಪ್ರತಿಯೊಂದು ಸಿನಿಮಾದಲ್ಲಿ ಎಷ್ಟೋ ಜನ ದೇವರ ಮೊರೆ ಹೋಗಿದ್ದರಿಂದಲೇ ಅವ್ರ ಲೈಫ್ ಚೇಂಜ್ ಆಗಿರ್ತೈತಿ. ಮತ್ತು ಲೈಫು ಬರೀ ಸಿನಿಮಾ ಮತ್ತು ಧಾರಾವಾಹಿ ಬಿಟ್ರೂ ನಮ್ಮದು ಒರಿಜಿನಲ್ ನಮ್ಮ ಜೀವನದ ಬಗ್ಗೆನೇ ಒಂದು ವಿಚಾರ ಮಾಡಿ. ಪ್ರತಿಯೊಬ್ಬರಿಗೆ ಹಿಂದಕ್ಕೆ ಹಿರಿಯರಿಗೆ ಕೇಳ್ರಿ, ನೀವು ಪ್ರತಿಯೊಂದು ಮನೆಯಲ್ಲೂ ದೈವ ಇರಾಕಬೇಕು. ಪ್ರತಿಯೊಂದು ಮನೇಲಿ ಯಾರು ಬಿಡು ಏನು ನಮ್ಮ ಕಷ್ಟ ಬರ್ತೈತಿ ಅಂತೇಳಿ ಯಾರೂ ದೇವ್ರನ್ನ ಪೂಜೆ ಮಾಡೋದು ನಿಲ್ಲಿಸಿಲ್ಲ. ಎಲ್ಲರೂ ದೈವಕ್ಕೆ ಹತ್ರನೇ ಆಗ್ಯಾರ. ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಒಳ್ಳೆ ಕ್ಷಣಗಳು ಬರ್ತಾವೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಎಲ್ಲರೂ ದೇವರ ಪೂಜೆ ಮಾಡ್ತಿರ್ತಾರೆ. ಹಂಗೆ ನೀವು ಕೂಡ ಪ್ರತಿಯೊಬ್ಬರು ದೈವನ ನಂಬ್ರಿ. ದೈವಕ್ಕೆ ಯಾರು ಹತ್ರ ಆಗಿರ್ತಾರ, ದುಷ್ಟ ಶಕ್ತಿ, ದುಷ್ಟ ಕೈಗಳು, ದುಷ್ಟ ಏನೇನೋ ನಡೀತಾವೆ ಜೀವನದಾಗ, ಆ ದುಷ್ಟದಿಂದ ಎಲ್ಲ ದೂರ ಇರಬೇಕಂದ್ರೆ ನಾವು ದೈವಕ್ಕೆ ತುಂಬ ಹತ್ತಿರವಾಗಿರಬೇಕು. ಅವಾಗ ಮಾತ್ರ ಸಾಧ್ಯ ನಾವು ಖುಷಿಯಾಗಿರಲು. ಅದಕ್ಕೆ ಹೇಳ್ತೀನಿ, ಪ್ರತಿ ಸಲ ಹೇಳ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ನೀವು ದೈವಕ್ಕೆ ಹತ್ತಿರ ಆಗ್ರಿ. ಏನಿಲ್ಲ, ಸಿಂಪಲ್ಲಾಗಿ ಒಂದೇ ಹೂ ಇಟ್ಟು ಪೂಜೆ ಮಾಡಿದ್ರು ದೇವರು ಒಪ್ತಾನ. ಆದರೆ ನೀವು ಭಕ್ತಿ ಮಾತ್ರ 100% ಕೊಟ್ಟರೆ ಸಾಕು, ಅವರು ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ಎಷ್ಟು ದೈವಕ್ಕೆ ಹತ್ತಿರ ಆಗಿರ್ತೀರಿ ಅಷ್ಟು ನಿಮ್ಮ ಕಷ್ಟಗಳು ಬೇಗ ದೂರ ಆಗ್ತಾವಂತ ಹೇಳಬಲ್ಲೆ. ಕಾಯ್ತಾ ಇರಿ, ಮುಂದಿನ ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತಾವೆ. ಅಲ್ಲಿವರೆಗೆ ವೇಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ರಾಯರು ನಿಮಗೆಲ್ಲವನ್ನು ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿರಿ, ಕಷ್ಟ ಇದೆ ಅನ್ನೋರಿಗೆ ಒಳ್ಳೆಯದಾಗಲಿ, ರಾಯರು ಒಳ್ಳೆಯದನ್ನು ಮಾಡ್ತಾರೆ.